ಹಾಂ 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 ನಾನು ಮಾತಾಡ್ತೇನೆ ಬಿಡಿ. ಓಕೆ ಡ್ಯಾಡಿ. ಥ್ಯಾಂಕ್ ಯು. ನಿನ್ನ ಕೈಯಿಂದ ಕಾಫಿ ಎಷ್ಟು ದಿವಸ ಆಗಿತ್ತು? ಏನೋ ಮಾಡಬೇಕು. ಅದು ಸರಿ, ನಿನ್ನ ಮುಖದಲ್ಲೇ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಮೊದಲು ಕೂತಿರ್ತಿದ್ಯಲ್ಲ, ಯೋಚನೆ ಮಾಡ್ತಾ ಅಳ್ತಾ ಯಾರ ಹತ್ರನೂ ಮಾತಾಡಬೇಕು. ಇವರೇನ ನಮ್ಮ ನಿರ್ಮಲ ಅನ್ನೋಷ್ಟು ಬದಲಾಗ್ಬಿಟ್ಟಿದ್ಯಾ ನೀನು? ಅದಿರ್ಲಿ ಡ್ಯಾಡಿ, ಲಕ್ಷ್ಮಣ್ ದಾಸ್ ಮೂಲಕ ಇವ್ರ ಕೇಸ್ ಬೇಗ ಮುಗಿಬೋದು ಅಂತ ಅನ್ಸುತ್ತೆ. ಈ ವಿಷಯ ನಿನಗಾಗಮ್ಮ ಗೊತ್ತು? ಎಲ್ಲ ಗೊತ್ತು. ಲಕ್ಷ್ಮಣ್ ದಾಸ್ ಹೇಳ್ತಾ ಇರೋದು ಸರಿಯಾಗಿ ಇದೆ ಅಂತ ಅನ್ಸುತ್ತೆ. ನೋಡಮ್ಮ, ಲಕ್ಷ್ಮಣ್ ದಾಸ್ ಜೊತೆ ವ್ಯವಹರಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬ್ಯಾಂಕ್ ಮ್ಯಾನೇಜರ್ ವ್ಯವಹಾರಕ್ಕಿನ ಕಷ್ಟ ಏನಲ್ಲ ಡ್ಯಾಡಿ ಇದು. ಗೊತ್ತಾಗಿಲ್ಲ. ಅವ್ರನ್ನ ಬಿಡಿಸೋದಕ್ಕೆ ನೀವು ಮಾಡ್ತಿರೋ ಒಂದೊಂದು ಪ್ರಯತ್ನನೂ ನಾನು ಗಮನಿಸ್ತಾನೆ ಇದ್ದೀನಿ ಡ್ಯಾಡಿ. ಆ ಚಿಂತೆ ನಿಮ್ಗೆ ಯಾಕಮ್ಮ? ಅವ್ರ ನನ್ನ ಗಂಡ ಅಲ್ಲ, ಅದಕ್ಕೆ. ನಾನು ಅವ್ರ ಮಾವ ತಾನೆ, ಆ ಜವಾಬ್ದಾರಿ ನನಗೆ ಬಿಡು. ಲಕ್ಷ್ಮಣ್ ದಾಸ್ ಐಡಿಯಾ ಪ್ರಕಾರ ನಾವು ನಡ್ಕೊಂಡ್ರೆ ಅವ್ರನ್ನ ಆದಷ್ಟು ಬೇಗ ಬಿಡಿಸ್ಕೊಂಬರ್ಬೋದು ಅನ್ಸುತ್ತೆ. ಏನು ಒಳ್ಳೆ ದೊಡ್ಡ ರಾಜಕಾರಣಿ ತರ ಮಾತಾಡ್ತಾ ಇದೆಯಲ್ಲ. ನನ್ನ ಮೈಲಿ ಅವ್ರ ರಕ್ತನೇ ತಾನೇ ಹರಿತಾ ಇರೋದು. ನೋಡಮ್ಮ, ಆ ಲಕ್ಷ್ಮಣ ದಾಸನ ಉದ್ದೇಶ ಬೇರೆ ಏನೋ ಇದೆ, ಅದು ನಿಮ್ಗೆ ಅರ್ಥ ಆಗಲ್ಲ. ರಾಜಕೀಯದಲ್ಲಿ ಉದ್ದೇಶ ಇಲ್ಲದೆ ಯಾರಿಗೂ ಸಹಾಯ ಮಾಡಲ್ಲ ಡ್ಯಾಡಿ. ಇಂಡಿಯಾ ಮೋಟರ್ಸ್ ಪ್ರಾಜೆಕ್ಟ್ಗೆ ನನ್ನ ಒಪ್ಪಿಗೆ ಬೇಕು ಅವ್ರಿಗೆ. ಒಪ್ಪಿಗೆ ಬಿಡಿ, ಅದ್ರ ತೊಂದರೆ ಏನು? ಆಮೇಲೆ ಅದರ ಪರಿಣಾಮ ಎದುರಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲಮ್ಮ. ಏನಾಗುತ್ತೆ? ಅವ್ನು ಕೇಳ್ತಾ ಇರೋದು ಬರೀ ಜನರಲ್ಲ, 1000 ಎಕರೆ ಕೃಷಿ ಭೂಮಿ. ನಮ್ಮ ಕ್ಷೇತ್ರದಿಂದ ನಾನೇ ಗೆದ್ದು ಬರೋಕ್ಕಾಗಲ್ಲ. ಅದಕ್ಕಿನ್ನೂ 3 ವರ್ಷ ಇದೆ. ರಾಜಕೀಯದಲ್ಲಿ ಮುಂದಾಲೋಚನೆ ಇರಬಾರ್ದು ಅಂತ ನೀವೇ ಹೇಳ್ತಾ ಇದ್ರಿ. ಪರವಾಗಿಲ್ವೇ? ನನಗೆ ರಾಜಕೀಯದ ಪಾಠ ಹೇಳಕ್ ಕ್ಷಮ ಆಗ್ಬಿಟ್ಟೆ ನೀನು? ಈಗೇನು ಲಕ್ಷ್ಮಣ್ ದಾಸ್ ಪ್ರಪೋಸ್ ಒಪ್ಕೋತಿರೋ ಇಲ್ವೋ? ಡ್ಯಾಡಿ ನೀವು ಒಪ್ಕೊಂಡ್ರೆ ಅವ್ರು ಹೊರಗಡೆ ಬರ್ತಾರೆ. ಇಲ್ಲಂತಂದ್ರೆ ಈ ಕೇಸ್ ಇದೇ ರೀತಿ ಮುಂದಿರೋಂತೆ. ನನಗೆ ಸ್ವಲ್ಪ ಟೈಮ್ ಕೊಡಮ್ಮ. ಮನೆ ವಿಚಾರ ಅಲ್ಲದೆ ನನ್ನ ರಾಜಕೀಯದ ಭವಿಷ್ಯ ಈ ನಿರ್ಧಾರದ ಮೇಲೆ. ವಿದ್ಯಾ, ನಾನು ಅವನನ್ನ 6 ತಿಂಗಳಿಂದ ಹಿಂಬಾಲಿಸ್ತಾನೆ ಇದ್ದೆ. ಹಿಡಿದೇ ಬಿಟ್ಟೆ ಅನ್ಕೊಳ್ಳೋ ಅಷ್ಟರಲ್ಲಿ ಚಾಣಾಕ್ಷಂತರ ತಪ್ಪಿಸ್ಕೊಂಡ್ಬಿಡ್ತಿದ್ದೆ. ನನಗೆ ಒಂದೊಂದ್ಸಲ ಅನಿಸ್ತಿತ್ತು, ನಾ ರಿಟೈರ್ ಆಗೋಕ್ ಮುಂಚೆ ಅವನನ್ನ ಹಿಡಿತೀನೋ ಇಲ್ವೋ ಅಂತ. ಮನಸ್ಸಿಗೆ ಬೇಜಾರಾಗೋದು. ಆದರೆ ನನ್ನ ಪ್ರಯತ್ನ ಮುಂದುವರಿಸ್ತಾನೆ ಇದ್ದೆ. ಆಗಲೇ ಒಂದ್ ದಿವಸ ನೀನು ಹೇಳಿದ್ದಿಲ್ಲ ಲಿಂಗಯ್ಯ ಅಂತ, ಅವನಿಗೆ ಫೋನ್ ಮಾಡ್ದ. ಅವನು ಮದುವೆ ಆಗಿ 1 ವರ್ಷನೂ ತುಂಬಿರೋ ಒಂದು ಹೆಣ್ಮಗು ಇತ್ತು. ಅವನ ಹೆಂಡತಿ ಅವನಿಗೆ ಹೇಳಿದಂತೆ, ಈ ಕೆಟ್ಟ ದಾರಿ ಬಿಟ್ಟು ಒಳ್ಳೆ ಜೀವನ ನಡೆಸೋಣ ಅಂತ. ಅದಕ್ಕೆ ಅವನು ಒಪ್ಕೊಂಡು ನನಗೆ ಫೋನ್ ಮಾಡಿ ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳ್ದ. ನಾನು ಒಪ್ಕೊಳ್ಳಿಲ್ಲ. ನೀನು ಒಬ್ಬನೇ ಸರೆಂಡರ್ ಆಗೋದಲ್ಲ, ಹಾವಿನ ಜೊತೆ ಇಡೀ ಗ್ಯಾಂಗ್ ಸರೆಂಡರ್ ಆಗಬೇಕು ಅಂತ. ಅದಕ್ಕೆ ಅವ್ನು ಕಂಡೀಷನ್ ಹಾಕ್ತ, ನೀವು ಯಾರನ್ನೂ ಸಾಯಿಸಬಾರ್ದು ಅಂತ. ಐ ಅಗ್ರಿ. ಲಿಂಗಯ್ಯ ಇನ್ಫಾರ್ಮೇಶನ್ ಕೊಟ್ಟದ ಹಾಗೆ ನಾವು ನದಿ ತೀರಕ್ಕೆ ಹೋದ್ವಿ. ನದಿ ಆ ಬದಿ ಕಡೆ ಹಾವು ಮತ್ತು ಅವನ ಗ್ಯಾಂಗ್ ಇತ್ತು, ನಾವೆಲ್ಲ ಈ ಕಡೆ ಇದ್ವಿ. ಯಾರಿಗೂ ಗೊತ್ತಾಗದ ಹಾಗೆ ಕೆಲವು ಆಫೀಸರ್ಸ್ನ ಕರೆದು ಐ ಟೋಲ್ಡ್ ದೆಮ್ ಟು ಜಸ್ಟ್ ಸ್ಟ್ಯಾಂಡ್ ಬಿಹೈಂಡ್ ದಿಸ್ ಗ್ಯಾಂಗ್. ಒಂದು ರೀತಿ ಇಡೀ ಗ್ಯಾಂಗ್ನ ನಾವು ಕಾರ್ನರ್ ಮಾಡಿಬಿಟ್ಟಿದ್ವಿ. ಆಫ್ಟರ್ ಸಮ್ ಟೈಮ್ ಐ ಟೋಲ್ಡ್ ಹಾವು, ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡಬೇಡ, ಫುಲ್ ಕಾರ್ನರ್ ಆಗಿದೆ, ಸರೆಂಡರ್ ಆಗು ಅಂತ. ಇಮ್ಮಿಡಿಯೇಟ್ ಆಗಿ ಫೈರಿಂಗ್ ಶುರು ಆಯ್ತು ಆ ಕಡೆಯಿಂದ. ಸೊ ನಾವು ರಿಟಾಲಿಯೇಟ್ ಮಾಡಿದ್ವಿ. 2 ಗುಂಡು ಹಾವು ತಾಕ್ತು. ಇಮ್ಮಿಡಿಯೇಟ್ ಆಗಿ ಅವನು ಕೊಲ್ಯಾಪ್ಸ್ ಆಗಿ ನದಿಗೆ ಬಿದ್ದುಬಿಟ್ಟ. ನೀವು ಹೇಳಿದಾಗೆ ನದಿ ತುಂಬ ಪ್ರವಾಹ ಇತ್ತಲ್ಲ, ದೇಹ ಕೊಚ್ಕೊಂಡು ಹೋಗಿತ್ತು.
ದೇಹನ ಹುಡುಕೋಕೆ ತುಂಬ ಪ್ರಯತ್ನ ಪಟ್ವಿ, ಸಿಗಲಿಲ್ಲ. ಇನ್ನು ಯಾರು ಸರ್ವೈವ್ ಆಗಿದ್ರೋ ಅವ್ರನ್ನೆಲ್ಲ ಹಿಡಿದು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಆ ಹಾವು ಜೊತೆ ಒಂದು ಹೆಂಗ್ಸ್ ಬೇರೆ ಇದ್ಲು. ಅವಳು ಅವನ ಹೆಂಡತಿ ಅಂತ ಹೇಳಿದ್ರು. ಅವಳಿಗೂ ಗುಂಡೆಟ್ ಬಿದ್ದಿದ್ರಿಂದ ಅವಳು ಸತ್ತಾಗಿಟ್ಲು. ಸರ್, ಹಾವುಗೆ ಹೆಂಡತಿ ಇದ್ಲ? ಆಕೆಗೆ ಮಕ್ಕಳೇನಾದ್ರು? ಒಂದು ಗಂಡು ಮಗು ಇತ್ತು ಅಂತ ಹೇಳ್ತಿದ್ರು, ಆದರೆ ಅದು ನಿಜವಂತ ಗೊತ್ತಿಲ್ಲಮ್ಮ. ಸರ್, ಕೊನೆಗೂ ಲಿಂಗಯ್ಯನ ಹೆಂಡತಿ ಆಸೆ ಪಟ್ಟ ಹಾಗೆ ಅವನೊಂದು ಒಳ್ಳೆ ಜೀವನ ನಡ್ಸೋಕ್ಕಾಗಲೇ ಇಲ್ಲ. ಅವನು ಜೈಲಿಂದ ಹೊರಗೆ ಬಂದಿದ ತಕ್ಷಣ ಅವನನ್ನು ಸಾಯಿಸೇ ಬಿಟ್ರು. ವಿದ್ಯಾ, ನನಗೆ ಒಂದು ಮಾತು ಮಾತ್ರ ಸ್ಪಷ್ಟ ಆಗಿಲ್ಲಮ್ಮ. ಇಫ್ ಐ ರಿಮೆಂಬರ್, ಲಿಂಗನ್ಗೆ ಶಿಕ್ಷೆ ಆಗಿದ್ದು ಕೇವಲ 6 ವರ್ಷ, ಮತ್ತೆ ಅವನಕ್ಕೆ 20 ವರ್ಷ ಜೈಲಲ್ಲಿದ್ದ. ಯಾಕಂದ್ರೆ ಸರ್, ಅವನು ಹೊರಗೆ ಬರೋದು ಈ ಹಾವುಗೆ ಇಷ್ಟ ಇರಲಿಲ್ಲ. ಅವನು ಬಿಡುಗಡೆ ಡೇಟ್ ಹತ್ರ ಬಂದಾಗೆಲ್ಲ ಜೈಲಿನಲ್ಲಿ ಏನೋ ಒಂದು ತೊಂದರೆನ ಕ್ರಿಯೇಟ್ ಮಾಡಿ ಅದರ ಅಪರಾಧ ಲಿಂಗಯ್ಯನ ಮೇಲೆ ಬರೋ ಹಾಗೆ ಮಾಡಿ ಅವನ ಶಿಕ್ಷೆನ ಮುಂದುವರಿಸ್ತಾನೆ ಹೋದ್ರು. ಯಾಕಂದ್ರೆ ಲಿಂಗಯ್ಯನಿಗೆ ಹಾವುವಿನ ಮುಖ ಪರಿಚಯ ಆಯ್ತು ನೋಡಿ, ಅದಕ್ಕೆ. Good morning, sir. Das, how are you? Fine, thank you, sir. ಏನ್ ಸರ್, ಏನೋ ಡೀಪ್ ಆಗಿ ನೋಡ್ತಾ ಇದ್ದೀರಾ? ಏರ್ಪೋರ್ಟ್ ರೋಡ್ ನೋಡ್ತಾ ಇದ್ದೀನಿ ದಾಸ್, ಪ್ಲೀಸ್. ಓಹ್, ಥ್ಯಾಂಕ್ ಯು ಸರ್. ದಾಸ್, ನಮ್ಮ ರಿಸರ್ಚ್ ಪ್ರಕಾರ ಈ ಏರ್ಪೋರ್ಟ್ ರೋಡಲ್ಲಿ 1 ನಿಮಿಷಕ್ಕೆ 1,000 ಗಾಡಿ ಓಡ್ತಾ ಇದೆ. ನೆಕ್ಸ್ಟ್ ಇಯರ್ ಇದರದ್ದು ಅರ್ಧ ಅಂದರೆ 500 ಕಾರ್ಸ್ ಅ ಮಿನಿಟ್ ನಮ್ಮ ಮಿನಿ ಓಡ್ತಾ ಇರಬೇಕು. ದ ಡಿಸೈನ್ ಇಸ್ ರೆಡಿ, ಡೈಸ್ ರೆಡಿ ಮಾಡಾಯಿತು, ವೆಂಡರ್ಸ್ ಫೈನಲೈಸ್ ಮಾಡಾಯಿತು. ಈಗ ಎಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಷ್ಟೆ. ಧಾರವಾಡ ಜಿಲ್ಲೆ ಬೇಲೂರು. ನಮ್ಮ ಪ್ರಾಜೆಕ್ಟ್ಗೆ ಯಾವ ತೊಂದರೆನೂ ಆಗದೆ ಇರಲಿ ಅಂತ ಆ ದೇವರು 2,000 ಎಕರೆ ಜಮೀನು ಒಂದೇ ಜಾಗದಲ್ಲೇ ಕೊಟ್ಟಿದ್ದಾನೆ ಸರ್. ನಮ್ಗೆ ಯಾವ ತೊಂದರೆನೂ ಆಗದೆ ಇರಲಿ, ತೊಂದರೆ ಆದರೂ ಪರಿಹಾರ ಮಾಡಬೇಕು ಅಂತ ನಮ್ಮ CMಗೆ ಫುಲ್ ಪವರ್ ಕೊಟ್ಟಿದ್ದಾರೆ ಸರ್. ನಿಮ್ಗೆ ಏನೇ ಅಡ್ಡಿ ಆತಂಕ ಆಯ್ತು ನಿವಾರಿಸಬೇಕು ಅಂತಾನೆ ಸರ್ ನನ್ನನ್ನು ನಿಮ್ಮ ಹತ್ರ ಕಳಿಸಿರೋದು. ದಾಸ್, ನಿಮ್ಮನ್ನು ಕಳಿಸಿರೋ ಅದೇ ದೇವರ ಹತ್ರ ಹೋಗಿ ನಮ್ಮ ಪ್ರಾಜೆಕ್ಟ್ಗೆ ಅಡ್ಡ ಇರೋ ಹೋಮ್ ಮಿನಿಸ್ಟ್ರು ಮತ್ತು ಲಾ ಮಿನಿಸ್ಟ್ರು ನಮ್ಮ ರೂಟಲ್ಲಿ ಬರೋಕ್ಕೆ ಹೇಳಿ. ಸರ್, ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್ ಅಂತ. ಎಲ್ಲ ಮೋಡಕ್ಕೂ ಬೆಳ್ಳಿ ಕಿರಣ ಇರುತ್ತೆ ಸರ್. ನೀವು ಬೆಳ್ಳಿ ಕಿರಣ ನೋಡಿ ಸರ್, ಮೋಡ ತಾನಾಗಿ ಕರ್ಗೋಗುತ್ತೆ. ಲವ್ಲಿ ಪ್ರವರ್ಬ್ ದಾಸ್. ಈ ಗಾದೆನ ನಮ್ಮ ಚೇರ್ಮನ್ ಹತ್ರ ಹೋಗಿ ಹೇಳಿ, ಅವರೇ ಸರಿಯಾಗಿ ಉತ್ತರ ಕೊಡ್ತಾರೆ ನಿಮಗೆ. ಸರ್, ನಿಮ್ಮ ಕೆಲಸ ನಿಮಗೆ, ನನ್ನ ಕೆಲಸ ನನಗೆ. ಈ ಗಾದೆನ ತಗೊಂಡೋಗಿ ನಿಮ್ಮ ಬಾಸ್ಗೆ ಹೇಳಿದ್ರೆ ನೀವ್ಯಾಕೆ ಇರೋದು ಅಂತ ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳಿದ್ರೆ ಅಲ್ವಾ ಸರ್? ಸರ್, ಒಂದಂತೂ ನಿಜ, ನೀವಿಲ್ಲದೆ ಇದ್ರೆ ಈ ಲಕ್ಷ್ಮಣ ದಾಸ ಇಲ್ಲ ಸರ್. ದುಡ್ಡು ಸಿಗೋದಂದ್ರೆ ಏನು ಕೆಲಸ ಮಾಡೋಕ್ಕೂ ಹೆಸಿಟೇಟ್ ಮಾಡಲ್ಲ ನೀವು. ನಿಮ್ಮಂತ 4-5 ಜನ ನಾನು ದಿನ ನೋಡ್ತೀನಿ. ನಿಮ್ಮ ಯೋಗ್ಯತೆ ಏನಂತ ನನಗೆ ಗೊತ್ತು. ಐ ನೋ ಹೌ ಟು ಡೂ ಮೈ ಜಾಬ್, ಐ ನೋ ಹೌ ಟು ಲುಕ್ ಆಫ್ಟರ್ ಮೈ ಕಂಪನಿ. ನಿಮ್ಮ ಕೆಲಸ ನೀನು ಮಾಡು ಸರ್. ನಿಮ್ಮ ಅನುಭವದ ಮುಂದೆ ನಾನು ಯಾವ ಲೆಕ್ಕ ಸರ್? ನಿಮ್ಮ ಮುಂದೆ ಇನ್ನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಸರ್. ಮಾತಾಡಬೇಕು ದಾಸ್. ನಮ್ಮ ಪ್ರಾಜೆಕ್ಟ್ಗೆ ಅಡ್ಡ ಇರೋ ಈ ಹೋಮ್ ಮಿನಿಸ್ಟ್ರು ಮತ್ತು ಲಾ ಮಿನಿಸ್ಟ್ರು ಹೆಂಗೆ ನಮ್ಮ ದಾರಿಗೆ ತಗೊಂಡು ಬರೋದು ಅಂತ ಮಾತಾಡಬೇಕು. ಇಲ್ಲಾಂದ್ರೆ ನಮ್ಮ ಚೇರ್ಮನ್ ಈ ಪ್ರಾಜೆಕ್ಟ್ನ ಬೇರೆ ಸ್ಟೇಟ್ಗೆ ತಗೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಸರ್, ಈ ಕಾರು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ತಯಾರಾಗುತ್ತೆ, ನೋಡಿ ಸರ್. ನಮ್ಮ ರೋಡ್ಗಳಲ್ಲಿ ನಮ್ಮ ಮಿನಿ ಕಾರ್ ಬಂದೇ ಬರುತ್ತೆ, ಅದ್ರ ಬಗ್ಗೆ ನನಗೆ ಡೌಟೇ ಇಲ್ಲ. ಈ ಕಾಯೋದು ನೋಡೋದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ. ಅಷ್ಟೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು ಸರ್. ಇನ್ನೂ ಆಗ್ಬೇಕಾಗಿರೋ ಕೆಲಸ ತುಂಬಾ ಇದೆ ಸರ್. ನಿಮಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ. ತಾವು ಅನುಮತಿ ಕೊಟ್ರೆ ನಾನು ಬರ್ತೀನಿ ಸರ್. ದಾಸ್, ಹೋದ ತಿಂಗಳು ನಿಮ್ಮ ಫೀಸ್ ಬಿಟ್ಟು ಒಂದು 50 ಲಕ್ಷ ತಗೊಂಡು ಹೋದ್ರಲ್ಲ, ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ. ಅದರಲ್ಲಿ ಎಷ್ಟು ಅವ್ರಿಗೆ ಹೋಗಿದೆ, ಎಷ್ಟು ನಿಮ್ಮ ಜೇಬಿಗೆ ಹೋಗಿದೆ? ಸರ್, ನನಗೂ 2 ಮಕ್ಕಳಿದ್ದಾರೆ ಸರ್.
ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನನಗಿಂತಲೂ ಹೆಚ್ಚಾಗಿ ನಿಮಗೆ ಗೊತ್ತು ಸರ್. ಸರ್, ನಾನು ನಿಮಗೆ ತಮ್ಮ ಇದ್ದಾಗ ಸರ್, ನೀವು ನನಗೆ ಅಣ್ಣ ಇದ್ದಾಗ ಸರ್, ನಿಮ್ಮ ಮಕ್ಕಳು ಚಿಕ್ಕಪ್ಪ ಇದ್ದಾಗ ಸರ್, ಅವ್ರ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗಲಿ ಅಂತ ನಿಮ್ಮನೆಗೂ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೀನಿ ಸರ್. ನಾನೇನು ಬರ್ತೀನಿ ಸರ್. ದೇವರಾಜ್, ಗುಲ್ಬರ್ಗ ಹೋಗಿದ್ರಲ್ಲ, ಆ ಜಗದೀಶ್ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ? ಸರ್, ನಾನು ಗುಲ್ಬರ್ಗಾದಲ್ಲೇ 2 ದಿವಸ ಇದ್ದು ಊರ್ನೆಲ್ಲ ಜಾಲಾಡಿದೆ ಸರ್. ನಮಗ್ ಸಿಕ್ಕಿರೋ ಆ DL ಅಡ್ರೆಸ್ ಪ್ರಕಾರ ಅದು ಒಂದು ಪಾಳು ಬಂಗ್ಲೆ. ಅಲ್ಲೀಗ ಇಲಿ, ಹೆಗ್ಗಣ, ಹಾವು ಚೇಳುಗಳು ವಾಸವಾಗಿವೆ. ಹಾಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಸೇಲ್ ಡೀಡ್ ಮತ್ತೆ ಖಾತೆ ಕಂದಾಯದ ಬಗ್ಗೆ ವಿಚಾರಿಸಿದೆ. ಅಲ್ಲಿ ಯಾವ ಡಾಕ್ಯುಮೆಂಟ್ಸು ಇಲ್ಲ, ಕಳೆದೋಗಿದೆ ಅಂದ್ರೆ. ನಿಜವಾಗ್ಲೂ ಅದು ಕಳೆದಿಲ್ಲ ಸರ್. ಯಾವುದೋ ಒಂದು ರಿಯಲ್ ಎಸ್ಟೇಟ್ ಗುಂಪು ಒರಿಜಿನಲ್ ಡಾಕ್ಯುಮೆಂಟ್ಸ್ನೆಲ್ಲ ನಾಶ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ಬಂಗ್ಲೆನ ಹೊಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಆ ಬಂಗ್ಲೆ ಅಕ್ಕಪಕ್ಕ ಮನೆಯವ್ರನ್ನ ವಿಚಾರಿಸಿದ್ರಾ ಅದೆಷ್ಟು ವರ್ಷದಿಂದ ಖಾಲಿ ಬಿದ್ದಿದೆ ಅಂತ? ಹೌದು ಸರ್, ವಿಚಾರಿಸ್ದೆ. ಆ ಬಂಗ್ಲೆ ಕಡಿಮೆ ಅಂದ್ರೂ 15-20 ವರ್ಷಗಳಿಂದ ಖಾಲಿ ಬಿದ್ದಿದೆ. ಈಗ ಅಕ್ಕಪಕ್ಕದಲ್ಲಿ ಬಂದಿರೋರೆಲ್ಲ ಹೊಸಬರು, ಇತ್ತೀಚೆಗೆ ಬಂದಿರೋರು. ಅವ್ರಿಗೆ ಅಲ್ಲಿ ಏನ್ ಘಟನೆ ನಡೀತು, ಈ ಬಂಗ್ಲೆ ಯಾಕೆ ಖಾಲಿ ಬಿದ್ದಿದೆ ಅನ್ನೋದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗೆ ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿದೆ. ಅಲ್ಲೂ ಅದೇ ಕತೆ. ಇರೋರೆಲ್ಲ ಹೊಸಬ್ರು, ಹಳಬ್ರೆಲ್ಲ ಟ್ರಾನ್ಸ್ಫರ್ ಆಗೋಗಿದ್ದಾರೆ. ಅಲ್ಲಿರೋ ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್ ಬೋರ್ಡ್ ಅಲ್ಲಿ ವಿಚಾರಿಸಿ ನೋಡಿದ್ರಾ? ಅಲ್ಲೂ ಈ ರಿಯಲ್ ಎಸ್ಟೇಟ್ ಅವರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಅಲ್ಲೂ ಯಾವ ಡಾಕ್ಯುಮೆಂಟ್ಸು ಸಿಕ್ಲಿಲ್ಲ. ಹೋಗ್ಲಿ, ಆ ಸರ್ವೆ ನಂಬರ್ ಅದು ಚೆಕ್ ಮಾಡಬೇಕಾಗಿತ್ತು. ಸರ್ವೆ ನಂಬರ್ ಏನೋ ಸಿಕ್ತು ಸರ್, ಆದ್ರೆ ಅದರಲ್ಲಿರೋದು ಸರ್ಕಾರಿ ಗೋಮಾಳ ಅಂತ. ದೇವರಾಜ್, ನಿಮ್ಮ ಹತ್ರ ಜಗದೀಶ್ ಫೋಟೋ ಇತ್ತಲ್ವಾ? ಆ ಬಂಗ್ಲೆ ಅಕ್ಕಪಕ್ಕ ಅಥವಾ ಆ ಊರಿನಲ್ಲಿ ಯಾರಿಗಾದ್ರೂ ತೋರಿಸಿದ್ರೆ ಗುರ್ತು ಹಿಡಿತಿದ್ರೋ ಏನೋ? ಇಲ್ಲ ಸರ್, ಅವನ್ನ ಯಾರೂ ಗುರುತಿಸ್ಲಿಲ್ಲ. ನನಗನ್ಸುತ್ತೆ ಅವನು ಆ ಊರಿನವನೇ ಅಲ್ಲ ಅಂತ. ಅವನ ಊರವನೇ ಅಲ್ಲ ಅಂದಮೇಲೆ ಆ ಅಡ್ರೆಸ್ ಅವ್ನು ಡಿ ಹೇಗೆ ಬಂತು? RTO ಎನ್ಕ್ವೈರಿ ಮಾಡಿದ್ರಾ? ಹಾ ಸರ್, RTO ಹೋಗಿ ವಿಚಾರಿಸಿದೆ. ಆದ್ರೆ ಅಲ್ಲೂ ಅವನ ಬಗ್ಗೆ ಯಾವ ಮಾಹಿತಿನೂ ಸಿಗ್ಲಿಲ್ಲ ಸರ್. ಅಲ್ಲೇ ಇದ್ದೊಬ್ಬ ARTOನ ಅರೆಸ್ಟ್ ಮಾಡ್ತೀನಿ ಅಂತ ಹೆದರ್ಸ್ದೆ. ಆಗ ಅವನು ಹುಡುಕಿ 2 ದಿವಸದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ತೀನಿ ಸರ್ ಅಂತ ಹೇಳಿದ್ದಾನೆ. ಛೇ, ಒನ್ ಮೋರ್ ಡೆಡ್ ಎಂಡ್.
ಮೇಡಮ್ ಬೆಳಿಗ್ಗೆಯಿಂದಲೇ ಎಲ್ಲ ಫೋನು ಟ್ಯಾಪ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿ ಬರ್ತಾ ಇದೆ. ಇನ್ನು ಮುಂದೆ ಎಲ್ಲ ಫೋನ್ ಕಾಲ್ಸು ಆಟೋಮೆಟಿಕಾಗಿ ರೆಕಾರ್ಡ್ ಆಗುತ್ತೆ. ಗುಡ್. ಇದಕ್ಕೆ 3 ಟೀಮ್ ಇಟ್ಕೊಳ್ಳಿ, 3 ಶಿಫ್ಟ್ನಲ್ಲಿ ಕೆಲಸ ಮಾಡಿ. ಪ್ರತಿಯೊಂದು ಕಾಲು ರೆಕಾರ್ಡ್ ಆಗಬೇಕು. ಯಾವುದಾದ್ರೂ ಕಾಲ್ನಲ್ಲಿ ವಿಶೇಷವಾದ ಕೋಡ್ ವರ್ಡ್ ಯೂಸ್ ಮಾಡ್ತಿದ್ದಾರೆ ಅಂತ ನಿಮಗೆ ಡೌಟ್ ಬಂದರೆ ನನಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ. ಓಕೆ. ಆಮೇಲೆ ಪ್ರತಿ ಕಾಲ್ ಬಗ್ಗೆನೂ ಡೀಟೇಲ್ ಆಗಿ ಬರೆದು ನನಗೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ರಿಪೋರ್ಟ್ ಕೊಡಬೇಕು. ಓಕೆ? ಓಕೆ ಮೇಡಮ್. ಸುಲ್ತಾನ್, ಮೊನ್ನೆ ಫೋನ್ ಬಂದಿತ್ತು, RDX ಗನ್ಸು ಎಲ್ಲ ಹೊರಟಿದೆ ಅಂತೆ. ಇನ್ನೇನು 2-3 ದಿನದಲ್ಲಿ ತಲುಪಬೇಕಾದ ಜಾಗಕ್ಕೆ ತಲುಪುತ್ತೆ. ಕೆ ಕನ್ಸೈನ್ಮೆಂಟ್ಸ್ ಎಲ್ಲ ಎಲ್ಲಿ ಬರ್ತಾ ಇದೆ? ಅದ್ರ ಜೊತೆಗೆ ಬೇರೆ ಯಾರಾದರೂ ಬರ್ತಾ ಇದ್ದಾರಾ, ಇಲ್ಲ ನಾವೇ ಹ್ಯಾಂಡಲ್ ಮಾಡಬೇಕಾ? ಇನ್ನೊಂದು 2 ದಿನದಲ್ಲಿ ಫೋನ್ ಬರುತ್ತೆ. ಅದನ್ನ ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ? ಈಗ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ನಾವು ಮುಂಚೆ ಪ್ಲ್ಯಾನ್ ಮಾಡಿದ ಜಾಗಗಳಲ್ಲಿ ಆ ಬರೋ ಮಾಲನ್ನು ಬಚ್ಚಿಡೋದಕ್ಕಾಗೋದಿಲ್ಲ. ಹೌದು ಸುಲ್ತಾನ್, ಮುಂಚೆ ನಾವು ಅಂದ್ಕೊಂಡಿದ್ದ ಪ್ರಕಾರ ಕನ್ಸೈನ್ಮೆಂಟ್ಸ್ ಎಲ್ಲ ನಾವು ಕೆಲಸ ಮಾಡ್ತಿದ್ದ ಜಾಗದಲ್ಲೇ ಇಡಬೇಕು ಅಂತ. ಆದರೆ ಇವಾಗ ಆಗ್ತಿರೋ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಗೊತ್ತಲ್ಲ, ಇವಾಗ ಆ ಜಾಗ ಸೇಫ್ ಅಲ್ಲ, ಅದು ತುಂಬ ಡೇಂಜರ್. ಆದಷ್ಟು ಬೇಗ 4 ಹೊಸ ಜಾಗಗಳನ್ನು ಹುಡುಕಿ ಕನ್ಸೈನ್ಮೆಂಟ್ಸ್ ಎಲ್ಲ ಅಲ್ಲೇ ಇಡೋ ವ್ಯವಸ್ಥೆ ಮಾಡಬೇಕು. ಇಲ್ಲ ದೀಪಕ್, ಈಗ 4 ಜಾಗ ಮಾಡೋದಕ್ಕಾಗೋದಿಲ್ಲ. ಸ್ಯಾಮ್ಸಂಗ್ಗೆ ಏಟ್ ಬಿತ್ತಿದೆ, ಅವ್ನ ಕೆಲೇನು ಮಾಡೋಕ್ಕಾಗಲ್ಲ. ಇನ್ನೇನೇ ಇದ್ರೂ ನಾವು 3 ಜನ ನೋಡ್ಕೊಬೇಕು. ಅದು ಸರಿ. ಸ್ಯಾಮ್ಗೆ ಕಾಲು ಪೆಟ್ಟಿದೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಮೊದಲು 5 ಜನ ಇದ್ವಿ, ಈಗ 4 ಜನ. ಒಬ್ಬನಿಗೆ ಹೀಗಾಯಿತು, 3 ಜನಕ್ಕೆ ಕಷ್ಟ ಆಗುತ್ತೆ. ಸುಲ್ತಾನ್, ಒಂದು ಕೆಲಸ ಮಾಡು, ಅಲ್ಲಿ ವಿಧಾನಸೌಧದಲ್ಲಿ ನಮ್ಮ ಅಶೋಕ ಇದ್ದಾನಲ್ವ, ಅವ್ನು ಕರ್ಸ್ಕೊ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಸರಿ ಕೇಕೆ, ನಾಳೆ ಬೆಳಗ್ಗೆನೇ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಕೇಕೆ, ನಾನಿದ್ದು ನಿಮ್ಗಳಿಗೆ ಉಪಯೋಗ ಇಲ್ದಿರೋ ಹಾಗಾಗೋದೆ, ಅದು ಇಂಥ ಇಂಪಾರ್ಟೆಂಟ್ ಟೈಮಲ್ಲಿ. ಕೇಕೆ, ಕನ್ಸೈನ್ಮೆಂಟ್ನ 4 ಕಡೆ ಇಡೋದ್ರ ಬದಲು ಒಂದೇ ಕಡೆ ಇಲ್ಲೇ ಇಟ್ಟರೆ ನಾವೆಲ್ಲರೂ ನೋಡ್ಕೋಬಹುದಲ್ವಾ? ಬೇಡ ಸರ್, ಅದನ್ನು ಒಂದೇ ಕಡೆ ಇಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಬೇರೆ ಬೇರೆ ಜಾಗದಲ್ಲಿ ಇಡೋದು ಸೇಫ್. ಈ ಜಾಗದಲ್ಲಿ ಇಟ್ಟರೆ ಆ ವಿದ್ಯಾ ಕಾಟ, ಅವಳು ಯಾವಾಗ ಬೇಕಾದರೂ ಬರ್ಬೋದು. ಬಿಡಿ, ಅದಕ್ಕೆಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ. ಈಗ ನಾವು ಯೋಚನೆ ಮಾಡಬೇಕಾದ್ದು ಆ ಹೊಸ ಜಾಗ ಯಾವುದು ಅಂತ. ಸರಿ ಕೇಕೆ, ನೀನು ಹೇಳ್ದಂಗೆ ಆಗಲಿ. ಬಟ್ ನಮಗೆ 1 ದಿನ ಟೈಮ್ ಕೊಡು, ಅಷ್ಟೊಳಗಡೆ ಆ ಹೊಸ ಜಾಗನ ಯೋಚನೆ ಮಾಡಿರ್ತೀವಿ. ಸರಿ ನೋಡು, ನಾಳೆ ಅಶೋಕ್ ಫೋನ್ ಮಾಡ್ಕೊಂಡು. ಸರಿ ಸ್ಯಾಮ್, ಕೇಕೆ, ನೀನು ಊಟ ಮಾಡಿ ರೆಸ್ಟ್ ತಗೋ, ಉಳಿದ ವಿಷಯಗಳನ್ನ ನಾವು ನೋಡ್ಕೊಳ್ಳಿ. ಸರಿ ಕೇಕೆ.